ಅಮ್ಮ ಅಮ್ಮ, ಏನಮ್ಮ ಹಿಂಗಾಗೋಯ್ತು? ಹಾ, ನಮ್ಮ ಪ್ಲಾನ್ ಎಲ್ಲ ನಾವು ಉಲ್ಟಾ ಮಾಡಿಬಿಟ್ಲಲ್ಲ ನಂದಿನಿ. ಹೆಂಗೋ ಆ ಸಾಕಮ್ಮನ ಮಗನಿಗೆ ಡೈವರ್ಸ್ ಆಗಿ ನಾನು ಹೆಂಗಾದ್ರೂ ಮಾಡಿ ಒಪ್ಸಿ ಅವ್ರನ್ನ ಮದುವೆ ಆಗಿ ಅವ್ರ ಮನೆ ಸೊಸೆ ಆಗೋಣ ಅಂತ ಅನ್ಕೊಂಡೆ. ಹೆಂಗೂ ಗಂಡನ ಮನೆ ಅಮ್ಮನ ಮನೆ ಇವೆರಡು ಇಲ್ಲೇ ಇರೋವು, ನಿನ್ನೂ ನೋಡ್ಕೊಳಕ್ಕೂ ಅನುಕೂಲ ಆಗೋದು. ನಮಗೆ ಒಬ್ಬ ಗೌರ್ಮೆಂಟ್ ಕೆಲಸದಾಗಿರೋ ಗಂಡನೂ ಸಿಗೋನು, ಯಾವ ಚಿಂತೆ ಇರಲಿಲ್ಲ. ಸಾಯತಕ ಆರಾಮಾಗಿ ಇರ್ಬೋದಾಗಿತ್ತು ನಾನು ನೀನು. ಎಲ್ಲ ಪ್ಲಾನು ಉಲ್ಟಾ ಮಾಡಿಬಿಟ್ಲು ಆ ನಂದಿನಿ ಅನ್ನೋಳು. ಮನೆ ಮುಂಡೆ ಏನು ಮಾಡೋಕ್ಕಾಗಲ್ಲ ಕಣೆ ದಿವ್ಯಾ. ಅವನಿಗೂ ಬುದ್ಧಿ ಇಲ್ಲ ತಿಮ್ರಾಜಿಗೆ. ಸಾಕಮ್ಮಗಂತೂ ಆ ಸೊಸೆ ಕಂಡ್ರೆ ಇಷ್ಟನೇ ಇಲ್ಲ, ಅವ್ಳು ಬಿಟ್ಟೋದ್ರೆ ಸಾಕು ಅಂತ ಕಾಯ್ತಾ ಇದ್ಲು. ಆದ್ರೆ ಈ ನಂದಿನಿ ಅನ್ನೋಳು ಮತ್ತೆ ಒಂದು ಮಾಡಿದ್ದಾಳೆ. ಈಗ ಸಾಕಮ್ಮ ಅದು ಹೆಂಗ್ ಒಪ್ಕೊಂತಾಳೋ ಆ ಸೊಸೆನ. ಈಗ ಬೇರೆ ಇಲ್ಲೇ ಇರ್ತೀನಿ ಅಂತ ಬೇರೆ ಏಳವಳಂತೆ ಸೊಸೆ. ಅತ್ತೆ ಸೊಸೆ ಅದೇನು ಮಾಡ್ತಾರೋ ಏನೋ, ಸುಮ್ಮನಿರು ನಂದು 2 ದಿವಸ. ಅವ್ರಂತೂ ನೆಟ್ಟಗಿರಲ್ಲ. ಆ ಸಂಸಾರ ಅನ್ನೋದು ಒಂದ್ಸಲ ಜಗಳ ಬಂದ ಮೇಲೆ ಅದಾಗ್ತಲೇ ಇರುತ್ತೆ. ಅನಂತೀನಿ ಏನು ಒಂದು ಮಾಡಿದ್ರು ಅವ್ರಲ್ವ ಸಂಸಾರ ಮಾಡೋದು. ಇವಳೇನೇನು ಹೋಗಲಿ ಸಂಸಾರ ಮಾಡ್ಸಕ್ಕಾಗುತ್ತಾ? ಒಂದು ಮಾಡಿದ ತಕ್ಷಣ ಗಂಡ ಹೆಂಡತಿ ಹೊಂದಾಣಿಕೆ ಇರಬೇಕಲ್ಲ. ಅದು ಅಲ್ದೇನೆ ಅವ್ರ ಅತ್ತಿಗೆ ಸೊಸೆನ ಕಂಡ್ರೇನೆ ಇಷ್ಟ ಇಲ್ಲ. ಸೊಸೆನೂ ಅಷ್ಟೇನೆ, ಅವ್ರ ಅತ್ತೆ ಕಂಡ್ರೆ ಒಂದು ಈಟು ಇಷ್ಟ ಇಲ್ಲ. ಸಾಕಮ್ಮ ಅವಾಗ ನಂತಾಗ ಹೇಳ್ತಾ ಇದ್ಲು. ಸುಮ್ಮನಿರಿ, ಇದು ಎಷ್ಟು ದಿನ ನಡೆಯುತ್ತೆ ನೋಡೋಣ. ಹೌದಾ ಸಾಕಕ್ಕ, ಹಂಗಾದ್ರೆ ಸೊಸೆನ ಕಂಡ್ರೆ ಇಷ್ಟ ಇಲ್ವೇನು? ಇಲ್ಲ ಕಣೆ, ಒಂಚೂರು ಇಷ್ಟ ಇಲ್ಲ. ನನ್ನ ಹತ್ರನೇ ಹೇಳೋಳಲ್ಲ ಸದ್ಯ. ಅವಳು ನನ್ನ ಮಗನ ಬಿಟ್ಟು ಹೊಲಗಿರ ಸಾಗೋ ಕಣಿ ಅಂತ ಹೇಳಾಳು. ಆದ್ರೆ ಏನು ಮಾಡೋದು, ಈ ನಂದಿನಿ ಬಂದು ಎಲ್ಲ ಹಾಳು ಮಾಡಿಬಿಟ್ಲು. ಪಾಪ ಇವಾಗ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ ಸಾಕಮ್ಮ ಗೊತ್ತಿಲ್ಲ. ಅವಳು ಮಾತಾಡ್ಸಿದ್ರೆ ಗೊತ್ತಾಗೋದು. ಹೌದಾ, ಹಂಗಾದ್ರೆ ನನಗೊಂದು ಒಳ್ಳೆ ಪಾಯಿಂಟ್ ಸಿಕ್ತು ಬಿಡು. ಆ ನಂದಿನಿ ಒಂದು ಮಾಡಿರ್ಬೋದು. ನನಗೆ ಬೇರೆ ಮಾಡೋದು ಹೆಂಗೆ ಅಂತ ಚೆನ್ನಾಗಿ ಗೊತ್ತಿದೆ, ಅವಳಿಗೊಂದು ಮಾಡೋದು ಗೊತ್ತಿದ್ರೆ. ಚಂದ್ರಮ್ಮ ಚಂದ್ರಮ್ಮ, ಓ ಸಾಕಮ್ಮ, ಬಾರಿ ಸಾಕಮ್ಮ, ಏನ್ ಸಮಾಚಾರ? ಸೊಸೆ ಮನೆಗೆ ಬಂದ್ಲಂತೆ, ಸೊಸೆನು ಮಗನು ಒಂದ್ ಆಗ್ಬಿಟ್ರಂತೆ. ಏನ್ ಸಮಾಚಾರ? ಏನೋ ಒಂದಾಗ್ತೀವಿ ಅಂತ ಆಗಿವ್ರಿ. ಮುಂದಕ್ಕೆ ಹಿಂಗೆ ಇರ್ತಾರೆ ಅಂತ ಯಾವ ಗ್ಯಾರಂಟಿ ಹೇಳು? ಏನೋ ನನ್ನ ಮಗನ ಮಕ ನೋಡ್ಕೊಂಡು ನಾನು ಸುಮ್ಮನಾಗಿದ್ದೀನಿ ಅಷ್ಟೇನೆ. ಅಲ್ಲ ಕಣ್ ಸಾಕಕ್ಕಯ್ಯ, ನೀನ್ ಸೊಸೆ ಕಂಡ್ರೆ ನಿನಗಾಗಲ್ಲ. ಆಯಮ್ಮಗೆ ನೀನ್ ಕಂಡ್ರೆ ಆಗಲ್ಲ, ನಿನಗೆ ಆಯಮ್ಮನ್ ಕಂಡ್ರೆ ಆಗಲ್ಲ. ಈಗ ಇಲ್ಲೇ ಇದ್ದು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ, ನೀನು ಅವ್ರ ಸೇವೆ ಮಾಡ್ಕೊಂಡಿರ್ತೀಯ, ಅವ್ರಿಬ್ರು ಕೆಲ್ಸಕ್ಕೆ ಹೋಗ್ತಾರೆ, ನೀನ್ ಮನೆ ಕೆಲಸ ಮಾಡ್ಕೊಂಡಿರ್ಬೇಕಾಗತ್ತೆ. ಅಲ್ಲ, ಡೈವರ್ಸ್ ತಗೊಂಡಕ್ ಹೋದವರು ಇದ್ಕಿದ್ದಂಗೆನೆ ಮನಸ್ಸು ಬದಲಾಯಿಸಿ ಈಗ ಒಂದಾಗಿದಾರಲ್ಲ, ನಿನಗೇನು ಅನ್ಸ್ತಾ ಇಲ್ವಾ? ನಿನಗೆ ಬೇಜಾರಾಗ್ತಾ ಇಲ್ವಾ? ನಿನ್ ಇಷ್ಟಕ್ಕೆ ವಿರುದ್ಧವಾಗಿ ಮದ್ವೆ ಆಗಿ ಅಲ್ಲೆಲ್ಲೋ ಇದ್ದವರು ಇವಾಗ ಒಂದಾಗ್ತೀವಿ ಅಂತ ಇಲ್ಲಿ ಬಂದು ಸೇರ್ಕೊಂಡವ್ರಿ. ಅನ್ಸುತ್ತೆ ಕಣೆ, ಏನ್ ಮಾಡೋದು ದಿವ್ಯಾ? ನನಗೂ ಅವಳು ಕಂಡ್ರೇನೆ ಆಗಲ್ಲ. ನಾನು ಇಷ್ಟಪಟ್ಟಂತ ಹುಡುಗಿ ತಂದು ನನ್ನ ಇಷ್ಟಕ್ಕೆ ಇಷ್ಟ, ನನ್ನ ಚೆನ್ನಾಗಿ ನೋಡ್ಕೊಳ್ಳೋಂಥ ಹುಡುಗಿನ ಮದುವೆ ಮಾಡ್ಬೇಕಾಗಿತ್ತು ಅಂತ ನನ್ನ ಆಸೆ ಇತ್ತು. ಆದ್ರೆ ಇವನು ಅವಳೇನೋ ಸುಂದ್ರಿ ಅಂತ ನಮ್ಮ ಮದುವೆ ಮಾಡ್ಕೊಂಡ. ಆದ್ರೆ 3 ವರ್ಷ ಆದ್ರೂ ಒಂದು ಮಗುನೂ ಆಗ್ಲಿಲ್ಲ. ಇಬ್ರು ಡೈವರ್ಸ್ ತಾಂತೀನಿ ಅಂತಾನ ಕೋರ್ಟಿಗೆ ಹೋದ್ರು. ಆದ್ರೆ ಏನಾಯ್ತೋ ಏನೋ, ಇವಾಗ ಇದ್ಕಿದ್ದಂಗೆನೆ ಮನಸ್ಸು ಬದಲಾಯಿಸ್ಕೊಂಡವ್ರಿ, ಒಂದಾಗಿರ್ತೀವಿ ಅಂತಾನ ಐದಾರಮ್ಮ. ಮನಸ್ಸು ಬದಲಾಯಿಸ್ಕೊಂಡಿರೋದು ಅವರೆಲ್ಲ ಕಾಣ್ಸಕ್ಕಯ್ಯ. ಆ ನಂದಿನಿ ಇದಾಳಲ್ಲ, ನಂದಿನಿ ಆ ರಾಜಮ್ಮನ್ ಸೊಸೆ, ಅವಳು ಮನಸ್ಸು ಬದಲಾಯಿಸಿರೋದು. ಇಬ್ರುನು ಮನೆಗೆ ಕರೆಸ್ಕೊಂಡು ಅಯ್ಯೋ ಅಯ್ಯೋ ದೊಡ್ಡ ಇವಳು ಮೇಧಾವಿ ತರನ ಇಬ್ರಿಗೂ ಬುದ್ಧಿ ಹೇಳಿದಾಳು ನೋಡು. ನಿನ್ ಸೊಸೆನ ಮಗನು ಅಷ್ಟೊಂದು ದಡ್ರಿ, ಅವಳ ಹತ್ರ ಬುದ್ಧಿ ಹೇಳಿಸ್ಕೊಂಬೋ ಅಷ್ಟು ಚಿಕ್ಕವರಾಗ್ಬಿಟ್ರ. ಅಲ್ಲ, ಅವಳು ನಿನ್ ಸೊಸೆ ಏನೋ ದಡ್ಡಿ ಅನ್ಕೋಬೇಕು, ನಿನ್ ಮಗ ಎಷ್ಟು ಬುದ್ಧಿವಂತ. ಹೋಗಿ ಹೋಗಿ ಆ ನಂದಿನಿ ಮಾತು ಕೇಳಿ ಡಿವೋರ್ಸ್ ವಾಪಸ್ ತಾಂತೀವಿ ಅಂತ ಹೇಳ್ತಾ ಇದಾರೆ. ಅಯ್ಯೋ, ಇಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಸರಿ ಇರಲ್ಲ. ಬರೀ ಒಳಗೆ ಹೋಗೋಣ ಬಾರಿ ಸಾಕಮ್ಮ. ನಿನ್ಗಿನ್ನ ಹೇಳ್ಬೇಕಾಗಿರೋದು ಜಾಸ್ತಿ ಐತಿ. ಬಾ ಹೇಳ್ತಂತ ನಿಂತ್ಕೊಂತೀಯ ಕಣೆ ಸಾಕಮ್ಮ. ಕುಕ್ಕೊಂಡು ಅದೇನು ಮಾತಾಡೋಣ. ಹೇಳು ಸಾಕಕ್ಕಯ್ಯ, ಹೇಳು. ಅಲ್ಲ, ನಂದಿನಿಗಿಂತ ನಿಮ್ಮ ಮಗ ದಡ್ಡನ? ಹೇಳು. ಅವಳು ಮಾತು ಕೇಳಿ ಡೈವರ್ಸ್ ವಾಪಸ್ ತಾಂತಾ ಇದ್ದಾನಲ್ಲ. ನಾನು ಎಷ್ಟು ಕಷ್ಟಪಟ್ಟು ಎಲ್ಲನ ಲಾಯರ್ನೆಲ್ಲ ಹುಡುಕಿ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೆ. ಇನ್ನೊಂದು 3 ತಿಂಗಳಿಗೆ ಡೈವರ್ಸ್ ಸಿಗೋದು. ಆ ನಂದಿನಿ ಮಾತು ಕೇಳಿ ವಾಪಸ್ ತಾಂತಾ ಇದ್ದಾರೆ ಅವರು. ಹೌದು ಕಣೆ ದಿವ್ಯಾ, ಪಾಪ ನೀನು ಎಷ್ಟು ಕಷ್ಟಪಟ್ಟು ಎಲ್ಲರನ್ನೂ ಲಾಯರ್ನ ಹುಡುಕಿ ಕರ್ಕೊಂಡೋಗಿ ಅತ್ತೆ ಡಾಕ್ಯುಮೆಂಟ್ಸ್ ಕೊಡ್ಬೇಕು, ಅದನ್ನೆಲ್ಲ ಕೊಟ್ಟು ಎಲ್ಲ ಹಾಕ್ಸಿದ್ದೆ ಕೇಸ. ಆದರೆ ಆ ನಂದಿನಿ ಅನ್ನೋಳು ಎಲ್ಲ ಹಾಳು ಮಾಡಿಬಿಟ್ಲು. ನನಗೂ ಅದೇ ಬೇಜಾರು. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ? ನನ್ನ ಮಗ ಸೊಸೆನು ಇಬ್ರು ಇಲ್ಲೇ ಇರ್ತೀವಿ ಅಂತ ಒಪ್ಕೊಂಡ್ರಲ್ಲ, ಬಿಡೋತ್ಲಾಗೆ ನನಗೂ ಹೆಂಗೋ ಆಸರೆ ಆಗಿರ್ತಾರೆ, ಇರ್ತಾರೆ. ಇನ್ನೇನು ಒಂದಾಗಿರೋ ನಾನು ಯಾಕೆ ಬೇಡ ಅಂತಂಬನ ಅಂತಾನ ಸುಮ್ಮನಾದ್ನಮ್ಮ. ಏನು ಮಾಡೋದು ಹೇಳು? ಏ ದಿವ್ಯಾ, ನಿನಗೆ ಅತ್ತೆ ಆಗ್ಬೇಕಣೆ ಸಾಕಮ್ಮ, ಸಾಕತ್ತೆ ಅನ್ನು. ಹೌದಾ, ನಾನು ಮರ್ತೇ ಬಿಟ್ಟಿದ್ದೆ. ಅಲ್ಲ ಕಣ್ಸಕತ್ತೆ, ಈಗ ನೀನು ನಿನ್ನ ಸೊಸೆನೂ ಅಡ್ಜಸ್ಟ್ ಮಾಡ್ಕೊಂತೀರಾ? ನಿನ್ನ ಸೊಸೆ ಮೊದಲೇ ಅವಳು ಸಿಟಿಯಾಗಿದ್ದವಳು, ಅದು ಅಲ್ಲದೆ ಕೆಲ್ಸಕ್ಕೆ ಹೋಗ್ತಾಳೆ, ಏನೋ ಗೌರ್ಮೆಂಟ್ ಕೆಲಸಕ್ಕೆ. ನಿನ್ನ ಮನೆ ಕೆಲಸ ಇಟ್ಕೊಂಡಂಗೆ ಇಕ್ಕೊಂತಾಳೆ. ನಿನಗೆ ಇಂಥ ಸೊಸೆ ಬೇಕಾ ಹೇಳು? ಅದು ಅಲ್ಲದೆ ನಿನಗೆ ಇಷ್ಟ ಇಲ್ದಿರೋ ಮದುವೆ ಆಗವನೆ. ಅಂತ ಸೊಸೆನ ನೀನು ಹೆಂಗೆ ಇದು ಮಾಡ್ತೀಯ, ಅಡ್ಜಸ್ಟ್ ಮಾಡ್ಕೊಂತೀಯ?
ನೀನು ಮನೆ ಕೆಲಸದಳಿದ್ದಂಗೆ ಇರ್ಬೇಕಾಗುತ್ತೆ ನೋಡು. ಅವಳು ಯಜಮಾನಿ ತರನ ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಮೇಕಪ್ ಮಾಡ್ಕೊಂಬೋದು, ಇಷ್ಟೇ ಮಾಡ್ತಾಳೆ. ನಿನ್ಗಿಂತ ಸೊಸೆ ಬೇಕಿ? ಹೌದಲ್ವೇನಿ ದಿವ್ಯಾ, ನೀನು ಹೇಳ್ತಾ ಇರೋದು ಸರಿಯಾಗಿ ಐತಿ. ಅವಳು ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಕೆಲ್ಸಕ್ಕೆ ಹೋಗ್ತಾಳೆ. ನಾನು ಎಲ್ಲ ಮನೆ ಕೆಲಸನೂ ನಾನು ಮಾಡ್ಕೊಂಡಿರ್ಬೇಕು. ನನ್ನ ಮಗನೂ ಕೆಲ್ಸಕ್ಕೆ ಹೋಗ್ತಾನೆ. ಈಗ ಒಳ್ಳೆ ಸವಾಸ ಆಯ್ತಲ್ಲ. ಅವರು ಡೈವರ್ಸ್ ತಗೊಂಡಿದ್ರೇನೆ ಚೆನ್ನಾಗಿರೋದು ಏನೋ ಅಮ್ಮ. ಆಮೇಲೆ ನನಗಿಷ್ಟ ಆಗಿರೋಂಥ ಹುಡುಗಿನ ತಂದು ಮದುವೆ ಮಾಡ್ಬೋದಾಗಿತ್ತು ಅಲ್ವಿ? ಅವಾಗ ನಾನು ಹೇಳ್ದಂಗೆ ಕೇಳ್ಕೊಂಡಿರೋಳು. ಮನೆ ಕೆಲಸ ಮಾಡ್ಕೊಂಡು ಇರೋಂಥ ಸೊಸೆ ಸಾಕಾಗಿತ್ತು. ಏನು ದುಡಿಯೋ ಅಂತ ಸೊಸೆ ಬೇಕಾಗಿಲ್ಲ. ನನ್ನ ಮಗನೇ ದುಡಿತಾನೆ, ಹೊಲ್ದಾಗ ಒಂದಿಟ್ಟು ಬರುತ್ತೆ, ಅಷ್ಟೇ ಸಾಕಾಗಿತ್ತು. ಹ್ಞೂ ಕಣೆ ಸಾಕಮ್ಮ, ಏನು ದುಡಿದ್ರೆ ಏನು ಬಂದಂಗೆ ಹೇಳು, ನೆಮ್ಮದಿಯಾಗಿರ್ಬೇಕು ಅಷ್ಟೇನೆ. ವಯಸ್ಸಾದ ಕಾಲದಾಗಾದ್ರೂ ಆರಾಮಾಗಿರ್ಬೇಕು. ನೀನು ವಯಸ್ಸಾಗಿರೋ ಕಾಲದಾಗೆ ಸೊಸೆ ಹತ್ರ ದುಡಿಸ್ಕೊಂಡು ಮಾಡಿಸ್ಕೊಂಡು ಬಂದ್ಬಿಟ್ಟು ನೀನೇ ಅವಳು ಸೇವೆ ಮಾಡಂಗೆ ಆಗುತ್ತೆ. ಇವಾಗ ಅವಳೇನಾದ್ರೂ ಇಲ್ಲೇ ಸೇರ್ಕೊಂಡ್ರೆ ನಿನಗೆ ಅವಳು ಅಲ್ಲಿದ್ರು ಕಷ್ಟ, ಇಲ್ಲಿಗೆ ಬಂದರೂ ಕಷ್ಟ ಅನ್ನಂಗೆ. ಹೆಂಗೋ ಅತ್ಲಾಗೆ ಡೈವರ್ಸ್ ತಗೊಂಬಕ್ಕೆ ಡೈವರ್ಸ್ಗೆ ಅಪ್ಲೈ ಮಾಡಿದ್ರಂತೆ ಆ ನಂದಿನಿ ನೋಡು. ಅವ್ರಿಗೆ ಇಲ್ಲದ್ದೆಲ್ಲ ತಲೆ ಕೆಡಿಸಿ ಡೈವರ್ಸ ವಾಪಸ್ ತಕೊಂಡು ಈಗ ಮತ್ತೆ ಒಂದಾಗಿ ಇಲ್ಲಿ ನಿಮ್ಮ ಮನೆಗೆ ಬಂದು ಸೇರ್ಕೊಂಡವ್ರೀಗ. ಏನು ಮಾಡೋದೆ ಚಂದ್ರಮ್ಮ, ನನಗೇನು ಅಂತಾನು ಗೊತ್ತಾಗ್ತಾ ಇಲ್ಲ. ಬಿಡತ್ಲಾಗೇನೋ ಇನ್ನೇನು ಮಾಡೋದು. ಐದಾರಲ್ಲ ನನ್ನ ಮಗ ಸೊಸೆ ಕಣ್ಣೆದ್ರಿಗೆ ಬಂದಲ್ಲ ನನ್ನ ಮಗ ಅನ್ನೋದೇ ಒಂದು ಖುಷಿ ಅಷ್ಟೇನೆ. ಅವರೇ ಒಂದಾಗ್ತೀವಿ ಅಂದಾಗ ನಾನು ಯಾಕೆ ಬೇಡ ಅಂಬನ ಅಂತ ಸುಮ್ಮನಾದೆ. ಆಮೇಲೆ ನಾನು ಬೇಡ ಅಂತಂದು ಆಮೇಲೆ ಸುಮ್ಮನೆ ನನ್ನ ಮಗನ ವಿರುದ್ಧ ಯಾಕೆ ನಾನು ದ್ವೇಷ ಕಟ್ಕೊಂಬೋದು ಅಂತ ಸುಮ್ಮನಾದ್ನಪ್ಪ. ನೀವೆಲ್ಲ ಹೇಳಿದ್ಮೇಲೆ ನನಗೆ ಈಗ ಅರ್ಥ ಆಗ್ತೈತಿ. ಡೈವರ್ಸ್ ತಗೊಂಬದು ಬೇಡ ಅಂತ ಹೇಳಲ್ಲ, ಡೈವರ್ಸ್ ವಾಪಸ್ ತಗೊಂಬದು ಬೇಡ ಅಂತ ಹೇಳಬೇಕಾಗಿತ್ತು. ಡೈವರ್ಸ್ ತಗೊಳಪ್ಪ ಅವಳು ಬೇಡ ನಮ್ಮ ಮನೆಗೆ ಅಂತನ ನಾನು ಹೇಳಿದರೆ ನನ್ನ ಮಗನೂ ಒಪ್ಕೊಂಬನು. ಅಲ್ಲ ನಂದಿನಿಗೆ ಏನು ಬೇಕು ಅಂತ ನಮ್ಮನೆ ಸಮಸ್ಯೆ ಬಗ್ಗೆ ಅವಳಿಗೆ ಯಾಕೆ ಅಷ್ಟೊಂದಿದು? ಸುಮ್ಮನೆ ಇರೋಕ್ಕಾಗಲ್ವಿ? ನಾನು ದೊಡ್ಡ ಮೇಧಾವಿ ಬುದ್ಧಿವಂತೆ ಅಂತಾನ ಎಲ್ಲರಿಗೂ ತೋರಿಸ್ಕೋಬೇಕಲ್ಲ, ಅದಕ್ಕೇನಿ. ಎಲ್ಲೋ ಇದ್ದ ನಿನ್ನ ಸೊಸೆನ ಕರೆಸ್ಕೊಂಡು ಮನೆ ಕರೆಸ್ಕೊಂಡು ಹಂಗಲ್ಲ ಕಣಕ ಹಿಂಗಲ್ಲ ಕಣಕ, ಡೈವರ್ಸ್ ತಗೋಬಾರ್ದು ಕಣಕ, ಸಂಸಾರ ಆದ್ಮೇಲೆ ಜಗಳ ಬಂದೇ ಬರ್ತವೆ, ಹಂಗೆ ಹಿಂಗೆ ಅಂತ ಇಲ್ಲದ್ದು ಹೇಳಿರ್ತಾಳೆ. ನಿನ್ನ ಬಗ್ಗೆನೂ ಹೇಳಿರ್ತಾಳೆ. ನಿಮ್ಮ ಅತ್ತೆ ಡೈವರ್ಸ್ ತಗೊಂಬಂದೆ ಕಾತ್ಕೊಂಡಿದ್ಲು. ನಿಮ್ಮ ಅತ್ತೆಗೆ ಸರಿಯಾಗಿ ನೀನು ಮಾಡ್ತಾ ಇದೀಯಾ? ನಿಮ್ಮ ಅತ್ತೆ ಅಂದ್ಕೊಂಡಂಗೆ ಆಗ್ತೈತೆ. ನಿಮ್ಮ ಅತ್ತೆ ಡೈವರ್ಸ್ ತಗೊಂತಾರೆ ಇವರು ಇಷ್ಟ್ರಾಗೇನೆ ಅಂತ ಹೇಳ್ಕೊಂಡು ಓಡಾಡ್ತಿದ್ಲು ಊರು ತುಂಬಾನ. ನೋಡು ನಿಮ್ಮ ಅತ್ತೆ ಅಂದಂಗೇನೆ ಆಗೈತಿ ಅಂತ ನಿನ್ನ ಬಗ್ಗೆನೂ ಹೇಳಿಳಂತೆ ನಿನ್ನ ಸಸಿಗೆ. ಅದಕ್ಕೇನೆ ನಮ್ಮ ಅತ್ತೆ ಹಿಂಗಂದೇಳೆ ಅಂದಮೇಲೆ ನಾನು ಡೈವರ್ಸ್ ತಗೊಂಬಲ್ಲ ಅಂತ ಹೇಳ್ತಂತೆ ಆ ಅಮ್ಮ ಅವಕ್ಕಯ್ಯ ರಾಧಕ್ಕಯ್ಯ. ಏನು ಹೇಳ್ತಾ ಇದ್ದೆ ದಿವ್ಯಾ? ನಾನು ನನ್ನ ಸೊಸೆ ಡೈವರ್ಸ್ ತಗೊಂತಾರೆ ಅಂತ ನಾನೆಲ್ಲ ಹೇಳಿದೆ? ನಾನು ಯಾರು ತಗೊಂಡು ಹೇಳೇ ಇಲ್ಲ. ಆ ನಂದಿನಿ ಅದು ಹೆಂಗೆ ಸುಳ್ಳು ಸುಳ್ಳು ಹೇಳ್ತಾಳೆ? ಹೇಳ್ತಾಳೆ ಮತ್ತೀಗ ಅವಳು ಬೆಳೆ ಬೇಯಿಸ್ಕೋಬೇಕಲ್ಲಮ್ಮ ಸಾಕಮ್ಮ. ಅದಕ್ಕೇನೆ ಇಲ್ಲದ್ದೆಲ್ಲ ನಾ ಹೇಳವಳೆ ನಿನ್ನ ಸೊಸೆಗೆ. ಅದಕ್ಕೆ ಅವಳು ನಿನ್ನ ಮೇಲಿನ ಸಿಟ್ಟಿಗೆ ಡೈವರ್ಸ ವಾಪಸ್ ತಾಂಬ್ತಾ ಇದ್ದಾಳೆ. ಎಲ್ಲ ನಂದಿನಿ ಎಂಥ ಕಿತಾಪತಿ ಹೆಂಗ್ಸಿ ಅವಳು. ನಾನೇನು ಅಂದ್ಕೊಂಡಿದ್ದೆ ಬಿಡಮ್ಮ, ಹಿಂಗೆಲ್ಲ ಕಿತಾಪತಿ ತಂದಿರ್ತಾಳೆ ಅಂತನ ಗೊತ್ತಿರ್ಲಿಲ್ಲ. ಅದಕ್ಕೆ ಮತ್ತೀಗ ಹೇಳೋದು, ನೀನು ನಿನ್ನ ಸೊಸೆನ ಡೈವರ್ಸ್ ತಗೊಂಬ ಬಿಡಬೇಡ. ಡೈವರ್ಸ್ ತಗೊಂಡು ಹೋದ್ರೆ ನಿನಗೆ ಒಳ್ಳೆ ಸೊಸೆನ ನಾನು ತಂದು ಕೊಡ್ತೀನಿ ಅತ್ತೆ. ಏನು ಮಾಡೋದೆ ಇವಾಗ? ನನ್ನ ಮಗನೂ ಸೊಸೆನೂ ಈಗ ಚೆನ್ನಾಗೇ ಇದ್ದಾರೆ. ಈಗ ಅವ್ರನ್ನ ದೂರ ಮಾಡೋಕ್ಕಾಗುತ್ತಾ? ನಾನು ಹೆಂಗೆ ದೂರ ಮಾಡೋಣ? ಡೈವರ್ಸ್ ತಗೊಳ್ರಿ ಅಂತ ನಾನೇ ಹೇಳೋಕ್ಕಾಗುತ್ತಾ? ಡೈರೆಕ್ಟಾಗಿ ಹೇಳಿದ್ರೆ ನಿನ್ನ ಮೇಲೆ ಸಿಟ್ಟು ಮಾಡ್ಕಂತ ನಿನ್ನ ಮಗ. ಆದರೆ ದಿನ ಒಂದೊಂದು ಏನಾದರೂ ಒಂದು ಕಿತಾಪತಿ ಮಾಡಿ ನಿನ್ನ ಸೊಸೆನ ಮನೆಗೆ ಇರಬಾರ್ದು. ಅವಳು ದಿನಾನ ಗಂಡ ಕೊಟ್ಟು ಜಗಳ ಮಾಡಬೇಕು ಹಂಗೆ ಮಾಡಿ ಹೇಳ್ತೀನಿ. ಚೆನ್ನಾಗಿರ್ಬೇಡ. ನಿನ್ನ ಸೊಸೆನ ಮಾತಾಡಿಸ್ಲೇಬೇಡ. ಆವಾಗ ನೀನು ಹೇಳ್ದಂಗೆ ಕೇಳ್ಕೊಂಡು ಡೈವರ್ಸ್ ತಗೊಂಡು ನಿನ್ನ ಮೆಚ್ಚಿ ನೀನು ಒಪ್ಪಂತ ಹುಡುಗಿನ ತಂದು ನೀನು ಮದುವೆ ಮಾಡ್ಬೋದು. ಯೋಚನೆ ಮಾಡು. ಏನೋ ನಿನ್ನ ಒಳ್ಳೆದಕ್ಕೆ ನಾನು ನಮ್ಮ ಅಮ್ಮನೂ ಯೋಚನೆ ಮಾಡಿ ಹೇಳ್ತಾ ಇದೀವಿ ಅಷ್ಟೇನೆ. ಹೌದೌದು, ನನಗೂ ನೀವು ಹೇಳ್ತಾ ಇರೋದೇ ಸರಿಯಾಗೈತೆ ಅಂತ ಅನಿಸುತ್ತೆ. ಸಾಕತ್ತೆ ಬಂದೈತೆ. ಹೋಗೊಂದು ದೊಡ್ಡ ಕಾಪಿ ನನ್ನ ಕಾಸಿಗೆ ಬರಗಮ್ಮ. ಸರಿ ಕಾಸ್ಕೆ ಬರ್ತೀನಿ ರೇ ಸಾಕಮ್ಮ. ಕುಕ್ಕ ಹೋಗ್ಬೇಡ. ಸಾಕತ್ತೆ ಯೋಚನೆ ಮಾಡು. ನೀನು ಚೆನ್ನಾಗಿರ್ಬೇಕು ಅಂದರೆ ಈಗಿರೋ ಸೊಸೆ ನಿನಗೆ ಅಡ್ಜಸ್ಟ್ ಆಗಲ್ಲ. ಅವಳು ಮೇಕಪ್ ರಾಣಿ. ಅದಕ್ಕೆ ಅವಳಿಗೆ ಡೈವರ್ಸ್ ಕೊಡಿಸಿ ನಿನ್ನ ಮಗುಗೆ ಬೇರೆ ಸೊಸೆ ತರೋದೇ ಒಂದು ಒಳ್ಳೆ ಐಡಿಯಾ. ಸರಿ ಕಣೆ ದಿವ್ಯಾ, ನೀನು ಹೇಳೋದು ಸರಿಯಾಗಿ ಐತೆ. ನೋಡು ಇವತ್ತಿಂದ ನಾನು ಏನು ಮಾಡ್ತೀನಿ ಅಂತಾನೆ ನಿನಗೆ ಈಗ ಅರ್ಥ ಆಯ್ತು ನೋಡು. ಆ ನಂದಿನಿ ಏನು ಕಿತಾಪತಿ ಮಾಡವಳೆ ಅಂತಾನೆ. ಅತ್ತೆ ಸೊಸೆ ಜಗಳ ತಂದಿಕ್ಕಿ ತಮಾಷೆ ನೋಡಕ್ಕೆ ಹಿಂಗೆ ಡೈವರ್ಸ್ ತಾಂತಿದ್ದರ್ನು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಸವಳೆ. ಅತ್ತೆ ಸೊಸೆಗೆ ಜಗಳ ತಂದಿಕ್ಕಿ